ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಸಮಸ್ಯೆಗಳನ್ನು ಹೇಳಿಕೊಂಡು ಇತ್ತೀಚೆಗೆ ಜನ ಫೋನ್ ಮಾಡಿದಾಗ ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಆ ಸಮಸ್ಯೆಗಳನ್ನು ನೋಡುವ ಅವರ ಮನಸ್ಥಿತಿಯಲ್ಲಿಯೇ ಎಲ್ಲೋ ಬದಲಾವಣೆ ಆಗಬೇಕು ಅಂತ ಅನಿಸುತ್ತೆ. ಯಾರೇ ಸಮಸ್ಯೆಗಳನ್ನು ಹೇಳಿ ಫೋನ್ ಮಾಡಿಕೊಳ್ಳಿ ಅಥವಾ ನಮ್ಮ ವರ್ಕ್ಶಾಪ್ಗಳಲ್ಲಿ ಬಂದು ಅವರ ಚಾಲೆಂಜಸ್ಸನ್ನು ಅವರು ಹೇಳಿಕೊಂಡಾಗ ಅಥವಾ ಸುತ್ತಮುತ್ತಲು ಬೇರೆ ಬೇರೆ ಜನರು ಆಡ್ಕೊಳ್ಳುವಂಥ ಅವರ ಸಮಸ್ಯೆಗಳು ಏನು ಅಂತ ಗ್ರಹಿಸಿದಾಗ ಎಲ್ಲ ಸಮಸ್ಯೆಗಳನ್ನೂ ಕೂಡ 3 ಕೆಟಗರಿಯಲ್ಲಿ ನಾವು ನೋಡ್ತೀವಿ. ಇದನ್ನು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಇವೆಲ್ಲ ಗೊತ್ತಾಗೋಗಿಬಿಟ್ಟಿರುತ್ತೆ. ನಮ್ಮ ಭರವಸೆ ಚಾನಲ್ ಫಾಲೋ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಥಾಟ್ ಪ್ರೋಸೆಸ್ಗಳೇ ಚೇಂಜ್ ಆಗೋಗುತ್ತೆ ಅಲ್ವಾ. ಇದು ಹೇಗೆ? ಒಂದು ಹಣಕಾಸಿನ ಸಮಸ್ಯೆ ಬರುತ್ತೆ ಜೀವನದಲ್ಲಿ. ಹಣಕಾಸಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ, ಬಹಳ ಜನ ಅದನ್ನು ಹೇಳ್ಕೊಳ್ತಾ ಇದ್ದೀರಿ. ಓಕೆ, ಹಣಕಾಸಿನ ಸಮಸ್ಯೆ ಬರುತ್ತೆ. ಆರೋಗ್ಯದ ಸಮಸ್ಯೆ ಬರಲ್ವಾ? ಆರೋಗ್ಯದ ಸಮಸ್ಯೆಯೂ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿನವರಿಂದ ದೊಡ್ಡ ವಯಸ್ಸಿನವರೆಗೂ ಎಲ್ರಿಗೂ ಆರೋಗ್ಯದ ಸಮಸ್ಯೆ ಕೂಡ ಎಷ್ಟೊಂದು ಜಾಸ್ತಿ ಆಗ್ತಾ ಇದೆ. ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇದೇನು ರೀ ಮೇಡಮ್, ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರಲ್ರಿ? ಭರವಸೆ ಚಾನಲ್ ಇರೋದು ಭರವಸೆಯನ್ನು ತುಂಬೋದಕ್ಕೆ, ನೀವು ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಿ. ನಿಮ್ಗೆ ಅನಿಸ್ಬೋದು. ಇನ್ನೊಂದು ರೀತಿಯ ಸಮಸ್ಯೆಗಳು ನಮ್ಮ ಪರಸ್ಪರ ಸಂಬಂಧಗಳಲ್ಲಿ ಸಮಸ್ಯೆಗಳಾಗೋದು. ಈ ಪರಸ್ಪರ ಸಂಬಂಧಗಳಲ್ಲಿ ಸಮಸ್ಯೆಯಾಗುವ ಭಾವನಾತ್ಮಕವಾದಂಥ ತೊಂದರೆ ಇದೆಯಲ್ಲ, ಇದು ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಿಂತ ಬಹಳ ತೀವ್ರವಾದದ್ದು. ಅಷ್ಟೇ ಅಲ್ಲ ರೀ, ಒಂದು ವೇಳೆ ನಿಮ್ಮ ಪರಸ್ಪರ ಸಂಬಂಧ ಚೆನ್ನಾಗಿದ್ದುಬಿಟ್ರೆ, ಉದಾಹರಣೆಗೆ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿದ್ದರೆ, ಹಣಕಾಸಿನ ಸಮಸ್ಯೆ ಏನೋ ಬಂತು, ಉದ್ಯಮದಲ್ಲಿ ನಷ್ಟ ಆಯಿತು, 2 ತಿಂಗಳ ಕೆಲಸ ಇರಲಿಲ್ಲ, ಸಾಲ ಆಯಿತು, ಗೆದ್ದು ಬಿಡ್ತಾರೆ. ಅವರಿಬ್ಬರೂ ಸೇರಿ ಅದನ್ನು ನಿಭಾಯಿಸಿಬಿಡ್ತಾರೆ. ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರ್ತಾರೆ, ಅವರ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡ್ರೆ. ಆರೋಗ್ಯ ಹಾಳಾಯಿತು, ಹಾಸಿಗೆ ಹಿಡಿಯೋ ಸಂದರ್ಭಗಳು ಬಂದೋಯ್ತು, ಕಾಯಿಲೆ ಆಯಿತು, ಏನು ಮಾಡೋದಪ್ಪ? ಪರಸ್ಪರ ಸಂಬಂಧ ಚೆನ್ನಾಗಿದ್ದುಬಿಟ್ರೆ, ಗಂಡ ಹೆಂಡತಿ, ಅತ್ತೆ ಸೊಸೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಚೆನ್ನಾಗಿದ್ದುಬಿಟ್ರೆ ಆರೋಗ್ಯದ ಸಮಸ್ಯೆಯನ್ನು ನಿಭಾಯಿಸಿ ಬಿಡಬಹುದು. ಆರೋಗ್ಯದ ಸಮಸ್ಯೆ ಕೂಡ ದೊಡ್ಡ ಸಮಸ್ಯೆ ಅಲ್ಲದೆ ಹೋಗಬಹುದು, ಪರಸ್ಪರ ಸಂಬಂಧಗಳು ಚೆನ್ನಾಗಿದ್ದರೆ. ಆದರೆ ಪರಸ್ಪರ ಸಂಬಂಧವೇ ಚೆನ್ನಾಗಿಲ್ಲದೆ ಹೋದರೆ ಇವು ಎಲ್ಲವೂ ಆರೋಗ್ಯ ಹಾಳಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಒಂದು ಸಂಕಷ್ಟ ಕೂಡ ಎದುರಾಗತ್ತೆ. ಅಂದರೆ ಪರಸ್ಪರ ಸಂಬಂಧಗಳು ಅಷ್ಟು ಮುಖ್ಯ ಅಂತ ಆಯಿತು. ಪರಸ್ಪರ ಸಂಬಂಧಗಳು ಇಷ್ಟು ಮುಖ್ಯ ಅಂತ ಎಷ್ಟು ಸಾರಿ ಹೇಳ್ತಾ ಬಂದಿದ್ದೀರಿ ಮೇಡಮ್ ನೀವು. ಇಷ್ಟಾಗಿಯೂ ನನಗೆ ಬರುವ ಸುಮಾರು ಫೋನ್ ಕಾಲ್ಸಲ್ಲಿ, ಪ್ರತಿದಿನ ಬರುವಂಥ 1-2 ಫೋನ್ ಕಾಲ್ಸ್ ಅಂತು, ಪ್ರತಿದಿನ ಬರುವಂತಹ ಹಲವಾರು ಫೋನ್ ಕಾಲ್ಸಲ್ಲಿ ಬಹಳ ಮುಖ್ಯವಾಗಿ ನಾನು ನೋಡ್ತಾ ಇರುವಂಥದ್ದು ಪರಸ್ಪರ ಸಂಬಂಧಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು. ಯಾಕೆ ಪರಸ್ಪರ ಸಂಬಂಧಗಳಲ್ಲಿ ಇಷ್ಟು ದೊಡ್ಡ ರೀತಿಯಾದಂತಹ ಸವಾಲುಗಳನ್ನು ಜನ ನೋಡ್ತಾ ಇದ್ದಾರೆ? ಇತ್ತೀಚೆಗೆ ಅನ್ನಿಸ್ತಾ ಇದೆ, ಒಂದು ಉದಾತ್ತವಾದಂತಹ ಯೋಚನೆಗಳು, ಉದಾತ್ತವಾದಂತಹ ಚಿಂತನೆಗಳು, ಉದಾತ್ತವಾದಂತಹ ಕಾರ್ಯವಿಧಾನಗಳು ನಮಗೆ ಇಲ್ಲ. ಸಣ್ಣದರಲ್ಲಿ ಸಣ್ಣ ವಿಚಾರಗಳಿಗೆ ನಾವು ಒಬ್ಬರಿಂದ ಒಬ್ಬರು ನಿರೀಕ್ಷೆ ಮಾಡ್ತಾ, ಅದು ಸಿಗಲಿಲ್ಲ ಅಂದಾಗ ಅದರ ಬಗ್ಗೆ ಬೇಸರ ಪಟ್ಕೊಳ್ತಾ, ನಿರೀಕ್ಷೆಗಳನ್ನು ಜಾಸ್ತಿ ಮಾಡಿಕೊಂಡು ನಾವು ನಮ್ಮದೇ ಆದಂತಹ ಸ್ವಮರುಕವನ್ನು ಅನುಭವಿಸ್ತಾ ಇದ್ದೀವಿ. ಬರುವ ಬಹುತೇಕ ಫೋನ್ ಕಾಲ್ಸಲ್ಲಿ ನಾನು ನೋಡ್ತಾ ಇರುವಂಥದ್ದು ಪರಸ್ಪರ ಸಂಬಂಧಗಳಲ್ಲಿ ಆಗ್ತಾ ಇರುವಂತಹ ತೊಂದರೆಯನ್ನು. ಮತ್ತು ಈ ತೊಂದರೆಯ ಮೂಲ ಎಲ್ಲಿದೆ ಅಂದರೆ ಅದು ನಮ್ಮ ಒಳಗೆ ಇದೆ ಎನ್ನುವಂಥದ್ದು. ನಮ್ಮೊಳಗೆ ಇದೆ ಅಂದರೆ ನಮ್ಮ ಆಲೋಚನಾ ಕ್ರಮದಲ್ಲಿ ಇದೆ, ನಮ್ಮ ನಿರೀಕ್ಷೆಯಲ್ಲಿ ಇದೆ. ನಾವು ನಿರೀಕ್ಷಿಸಿದ ಹಾಗೆ ನಮ್ಮ ಮಕ್ಕಳಿಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ನನಗೆ ಗಂಡ ಗೌರವ ಕೊಡೋದಿಲ್ಲ, ನನಗೆ ಹೆಂಡತಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಹೆಂಡತಿ ಸಮಯ ಕೊಡ್ತಾ ಇಲ್ಲ, ಗಂಡ ಸಮಯ ಕೊಡ್ತಾ ಇಲ್ಲ, ಇಲ್ಲ 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 ಅನ್ನೋದನ್ನೇ ಜಾಸ್ತಿ ಹೇಳ್ತಾ ಇದ್ದಾರೆ.
ಇವರು ಎಲ್ಲರಿಗೂ ನಾನು ಏನು ಹೇಳ್ತೀನಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವತ್ತಿನ ಉದ್ದೇಶ ಇದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳೋದು. 2 ಮುಖ್ಯವಾದ ವಿಚಾರವನ್ನು ಹೇಳ್ತೀನಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಗಂಡ ಹೆಂಡತಿಯ ಬಗ್ಗೆ ಸಾಕಷ್ಟು ದೂರುಗಳನ್ನು ಹೇಳಿದ ಮೇಲೆ, ಹೆಂಡತಿ ಗಂಡನ ಬಗೆಗೆ ಸಾಕಷ್ಟು ದೂರುಗಳನ್ನು ಹೇಳಿದ ಮೇಲೆ ಅವ್ರಿಗೆ ಒಂದು ವಿಚಾರವನ್ನು ಬರೆಯಕ್ಕೆ ಹೇಳ್ತೀನಿ. ಏನದು? ಹೆಂಡತಿಯಾಗಿದ್ದರೆ ನಿನ್ನ ಗಂಡನ ಕುರಿತಾದಂಥ 10 ಒಳ್ಳೆಯ ವಿಚಾರಗಳನ್ನು ಪ್ರತಿದಿನವೂ ಬರಿತಾ ಬನ್ನಿ. 10 ಒಳ್ಳೆಯ ವಿಚಾರ ಬರಿಬೇಕಾ? ಹೌದು, 10 ಒಳ್ಳೆಯ ವಿಚಾರ. ಯಾವ್ಯಾವುದು? ಅದನ್ನು ನನ್ನನ್ನು ಕೇಳ್ತಾರೆ. ನೀವೇ ಹೇಳಿ ನೋಡೋಣ 10 ಒಳ್ಳೆಯ ವಿಚಾರಗಳನ್ನು. ಒಳ್ಳೆಯ ವಿಚಾರ ನೆನಪು ಮಾಡ್ಕೊಳ್ತಾ ಬರ್ತಾರೆ. ಕೆಟ್ಟ ವಿಚಾರಗಳು, ನಕಾರಾತ್ಮಕವಾದದ್ದು ಬೇಗ 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 ನೆನಪಾಗತ್ತೆ. ಒಳ್ಳೆಯ ವಿಚಾರಗಳನ್ನು ನಿಧಾನಕ್ಕೆ ನೆನಪು ಮಾಡ್ಕೊಳ್ತಾರೆ. ಹಾಗೆ ನೆನಪು ಮಾಡ್ಕೊಳ್ತಾ 10 ವಿಚಾರ ಬರೀರಿ ಅಂದರೆ 30 ವಿಚಾರ ಬರದೆ ಮೇಡಮ್ ಅಂತಾರೆ. ಅಷ್ಟು ವಿಚಾರ ಇರುತ್ತೆ. 1 2 ನಕಾರಾತ್ಮಕವಾಗಿದ್ದಿರುತ್ತೆ, ಉಳಿದದ್ದೆಲ್ಲ ಸಕಾರಾತ್ಮಕವಾಗಿರುತ್ತೆ. ಆದರೆ ಅವರು ನಕಾರಾತ್ಮಕವಾದದ್ದನ್ನು ಹೈಲೈಟ್ ಮಾಡ್ತಾ ಇರ್ತಾರೆ. ಒಂದು, ಯಾರ ಜೊತೆಗೆ ನಮ್ಮ ಸಂಬಂಧ ಬಿಗಡಾಯಿಸಿದೆ ಅನ್ನಿಸ್ತಾ ಇದೆಯೋ, ಯಾರ ಜೊತೆಗೆ ನಮ್ಮ ಸಂಬಂಧ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆಯೋ ಅವರ ಕುರಿತಾಗಿಯೇ ಅಷ್ಟು ಒಳ್ಳೆಯ ವಿಚಾರಗಳನ್ನು ಬರೆಯೋದಕ್ಕೆ ಹೇಳ್ತೀನಿ. 2ನೇದು, ಕೃತಜ್ಞತಾ ಡೈರಿಯನ್ನು ಕಂಪಲ್ಸರಿ ಬರಿಬೇಕು ಅಂತ ಹೇಳ್ತೀನಿ. ಏನು ಕಂಪಲ್ಸರಿ ಬರೆಯೋದು? ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಭಗವಂತ ನಮಗೆ ಏನೇನನ್ನು ಕೊಟ್ಟಿದ್ದಾನೋ, ಅಥವಾ ನಾವು ನಂಬುವ ಯಾವುದೇ ಒಂದು ಶಕ್ತಿ ನಮಗೆ ಏನೆಲ್ಲವನ್ನು ಕೊಟ್ಟಿದೆಯೋ ಅದರ ಕುರಿತಾದಂಥ ಒಂದು ವಿನಮ್ರತೆ, ಒಂದು ಕೃತಜ್ಞತೆ, ಒಂದು ಧನ್ಯತೆ ನಮ್ಮ ಭಾವನೆಯಲ್ಲಿ ವ್ಯಕ್ತ ಆಗಬೇಕು. ಸುಮ್ಮನೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ನಾನು ಎಲ್ಲದಕ್ಕೂ ಕೃತಜ್ಞತೆ ಸಲ್ಲಿಸ್ತೀನಿ, ಇಲ್ಲ. ನೀವು ಕೃತಜ್ಞತೆ ಸಲ್ಲಿಸಿ ಬರೀಬೇಕು. ಎಲ್ಲವೂ ಚೆನ್ನಾಗಿದ್ದಾಗ ನಾನು ಕೃತಜ್ಞತೆ ಸಲ್ಲಿಸೋದು ಅದಿದ್ದದ್ದೇ. ಆದರೆ ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆ ನಾನು ಹೇಗೆ ಕೃತಜ್ಞತೆ ಸಲ್ಲಿಸಲಿ? ಇಲ್ಲ, ಕೃತಜ್ಞತೆ ಸಲ್ಲಿಸಿದಾಗಲೇ ನಿಜವಾದ ಸಂತೋಷ ಸಿಗೋದಕ್ಕೆ ಸಾಧ್ಯ. ಕೃತಜ್ಞತೆ ಸಲ್ಲಿಸಿ ಬರೀರಿ. ಅದು ಕೂಡ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು? ಬಹುಶಃ ಈ ಕೃತಜ್ಞತೆ ಸಲ್ಲಿಸುವುದರ ಕುರಿತಾಗಿಯೇ ಒಂದು ಪ್ರತ್ಯೇಕ ಎಪಿಸೋಡ್ಸನ್ನು ಮಾಡಿದ್ದೀನಿ. ಇದು ಔಷಧ ರಹಿತವಾದಂತಹ ಅಡ್ಡ ಪರಿಣಾಮವೇ ಇಲ್ಲದ ಅತ್ಯುತ್ತಮ ಚಿಕಿತ್ಸೆ. ಕೃತಜ್ಞತೆಯನ್ನು ಬರೆಯುವಂಥದ್ದು. ಪ್ರತಿದಿನ ಬರೆದಿದ್ದೇ ಬರಿಬೇಕಾ? ಇಲ್ಲ, ಬೇರೆ ಬೇರೆ ನೀವು ಒಂದು ಸಾರಿ ಕೃತಜ್ಞತಾ ಭಾವನೆಯನ್ನು ಹೊಂದೋದಕ್ಕೆ ಶುರು ಮಾಡಿದ್ರೆ ನೀವು ನೋಡ್ತಾ ಇರುವ ಘಟನೆ, ನೀವು ನೋಡ್ತಾ ಇರುವಂಥ ಸಂದರ್ಭ ಎಲ್ಲದರಲ್ಲಿ ಒಂದು ಕೃತಜ್ಞತೆಯನ್ನೇ ನೀವು ನೋಡ್ತೀವಿ. ಊಟ ಮಾಡೋಕ್ಕೆ ಕೂತ್ರೆ ಕೃತಜ್ಞತೆಯಿಂದ ತುಂಬಿ ಹೋಗುತ್ತೆ ಮನಸ್ಸು. ಯಾರು ಬೆಳೆದ ಅಕ್ಕಿ, ಯಾರು ಬೆಳೆದಂಥ ಆಹಾರ, ಯಾರು ಬೆಳೆದ ತರಕಾರಿ, ಯಾರು ಮಾಡಿದ್ದು ಇದೆಲ್ಲ, ಹೀಗೆ ಕುಡಿಯುವ ನೀರಿರ್ಬೋದು, ಸೇವಿಸೋ ಗಾಳಿ ಇರ್ಬೋದು, ಪ್ರತಿಯೊಂದು ನಮ್ಮ ಪರಸ್ಪರ ಸಂಬಂಧಗಳು, ಇದು ಒದಗಿ ಬಂದ ರೀತಿಗಳು, ಇಲ್ಲಿ ಸಿಗ್ತಾ ಇರುವ ಸಂತೋಷಗಳು, ಇಲ್ಲಿ ಸಿಗ್ತಾ ಇರೋ ಕಂಫರ್ಟ್ಸು, ಇವು ಎಲ್ಲವೂ ಕೂಡ ನಾವು ಕೃತಜ್ಞತೆ ಸಲ್ಲಿಸಿ ನೋಡಬೇಕಾಗಿದೆ. ನಾವೀಗೇನು ಮಾಡ್ತಾ ಇದ್ದೀವಿ ಅದು ಇದೇ ಬಿಡು ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಆಗಿದೆ. ಅದು ಗ್ರ್ಯಾಟಿಟ್ಯೂಡ್ ಆಗಲೇಬೇಕು. ಒಮ್ಮೆ ಈ ಕೃತಜ್ಞತಾ ಡೈರಿಯನ್ನು ಬರೆಯೋದಕ್ಕೆ ಶುರು ಮಾಡಿದ್ರೆ ಬದುಕು ಎಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ ಅನ್ನೋದನ್ನು ನೀವೇ ನೋಡ್ತೀರ. ದಯವಿಟ್ಟು ಇದು ಸಣ್ಣ ಸಣ್ಣ ಅಭ್ಯಾಸಗಳು, ಆದರೆ ಇದರ ದೊಡ್ಡ ಪರಿಣಾಮ ಖಂಡಿತ ಆಗಿಯೇ ಆಗುತ್ತೆ. ಹಾಗಾಗಿ ಯಾವ ವ್ಯಕ್ತಿಯ ಜೊತೆಗೆ ಸಂಬಂಧ ಬಿಗಡಾಯಿಸ್ತಾ ಇದೆ ಅಂತ ಅನಿಸಿದೆಯೋ ಅದೇ ವ್ಯಕ್ತಿಯ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಬರೆಯೋದು. 2ನೇದು, ಪ್ರತಿದಿನವೂ ಕೃತಜ್ಞತಾ ಡೈರಿಯನ್ನು ಸಲ್ಲಿಸೋದು. 3ನೇದು, ಕ್ಷಮಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳೋದು. ಕ್ಷಮಿಸೋದು ಅಭ್ಯಾಸವಾಗಬೇಕು. ಇಲ್ಲದೆ ಹೋದರೆ ಸಣ್ಣ ಸಣ್ಣ ವಿಚಾರಗಳು ಕೂಡ ನಮಗೆ ದೊಡ್ಡದಾಗಿ ಕಾಣುತ್ತೆ, ದೊಡ್ಡ ತಪ್ಪು ಅಂತ ಅನಿಸುತ್ತೆ. ತಪ್ಪು ನಾವು ಮಾಡಿದ್ದೀವಿ, ಬೇರೆಯವರು ಮಾಡಿರ್ತಾರೆ. ಆ ಕ್ಷಮಿಸೋದು ಅವರಿಗಾಗಿ ಅಲ್ಲ, ನಮಗಾಗಿ. ಕ್ಷಮಿಸದೆ ಹೋದರೆ ಮನಸ್ಸು ಹೀಲಾಗಲ್ಲ. ನಾವು ನಮ್ಮನ್ನು ಕ್ಷಮಿಸಬೇಕು. ನಮ್ಮ ಜೀವನದಲ್ಲಿ ನಡೆದ ಎಷ್ಟೋ ಸಂಗತಿಗಳನ್ನು ಕ್ಷಮಿಸಬೇಕು, ಎಷ್ಟೋ ತಪ್ಪುಗಳನ್ನು ಕ್ಷಮಿಸಬೇಕು. ಸಣ್ಣದಿರಲಿ ತಪ್ಪು, ದೊಡ್ಡದಿರಲಿ, ಯಾವುದೋ ದೊಡ್ಡ ತಪ್ಪಿಗೆ ಮಾತ್ರ ಕ್ಷಮೆ, ಸಣ್ಣದು ಅಲ್ಲ, ಸಣ್ಣ ಪುಟ್ಟ ತಪ್ಪು ಅಂತ ಅಲ್ಲ.
ಇದು ಮನಸ್ಸು ಶುದ್ಧವಾಗೋದಕ್ಕೆ ಬೇಕು. ಹಾಗಾಗಿ ಎಷ್ಟು ಮನಸ್ಸನ್ನು ಶುದ್ಧವಾಗಿಟ್ಕೊಳ್ತೀವೋ, ಯಾವಾಗ ಚಿತ್ತಶುದ್ಧಿಯಾಗುತ್ತೋ ಆಗ ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಅಂಥ ಎನರ್ಜಿ ಲೆವೆಲ್ ಜಾಸ್ತಿ ಆದಾಗ ನಮ್ಮ ಬದುಕಿನ ರೀತಿಯೇ ಬದಲಾಗಿ ಹೋಗುತ್ತೆ. ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲಾಗೋದೇ ಹೀಗೆ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ. ನಮಸ್ಕಾರ.